ನವೋದಯ ಅರ್ಜಿ 2027 6ನೇ ತರಗತಿ ಪ್ರವೇಶಕ್ಕಾಗಿ ಗ್ರಾಮೀಣ ಮೀಸಲಾತಿ ಪಡೆಯುವುದು ಹೇಗೆ ಅಂದರೆ ಪ್ರವೇಶ ಪರೀಕ್ಷೆಯಲ್ಲಿ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋವನ್ನು ತಪ್ಪದೇ ನೋಡಿರಿ. ಆತ್ಮೀಯರೇ, ನಮ್ಮದು ವಿಕಾಸ ನವೋದಯ ಸೈನಿಕ್ ಕ್ಲಾಸಸ್ ಹಾನಗಲ್ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ. ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ, ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ. ಆತ್ಮೀಯರೇ, ವಸತಿ ಶಾಲೆಗಳ ಮಾಹಿತಿಗಾಗಿ ಮತ್ತು ಅರ್ಜಿಗಾಗಿ ಮತ್ತು ನ್ಯೂ ಅಪ್ ಟು ಡೇಟಿಗಾಗಿ ವಾಟ್ಸಪ್ ಗುಂಪನ್ನು ತಂದಿರುತ್ತೇವೆ. ಇದು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ. ಈ ಗುಂಪನ್ನು ಸೇರಲು ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ನೀಡಿರುತ್ತೇವೆ, ಅಂದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಿನಲ್ಲಿ ನೀಡಿರುತ್ತೇವೆ. ಜಾಯಿನ್ ಆಗಿರಿ. ಮುಂದಕ್ಕೆ ನೋಡೋಣ. ನವೋದಯದ ಕಿರು ಪರಿಚಯ. ಅತ್ಯುನ್ನತ ಮಟ್ಟದ ಉಚಿತ CBSE ವಸತಿ ಶಿಕ್ಷಣ ಈ ನವೋದಯ ವಿದ್ಯಾಲಯ ಆಗಿದೆ. 6ನೇ ತರಗತಿಯಿಂದ 12ನೇ ತರಗತಿವರೆಗೆ ಸಂಪೂರ್ಣ CBSE ಪಠ್ಯಕ್ರಮ ಹೊಂದಿರುವ ವಸತಿ ಶಾಲೆಯಾಗಿದೆ. ಪ್ರತಿ ಜಿಲ್ಲೆಯಲ್ಲಿಯೂ ಇರುವ ಕೇಂದ್ರ ಸರ್ಕಾರದ ವಿನೂತನ ಸಶಿಕ್ಷಣ ಎಜುಕೇಷನ್ ವಸತಿ ಶಾಲೆ ಈ ನವೋದಯ ವಿದ್ಯಾಲಯ ಆಗಿದೆ. ಮುಂದಕ್ಕೆ ನೋಡೋಣ. ಆತ್ಮೀಯರೇ, ಗ್ರಾಮೀಣ ಮಕ್ಕಳಿಗೆ ನವೋದಯ ವಿದ್ಯಾಲಯವು ಒಂದು ಕಲ್ಪವೃಕ್ಷ. ಪ್ರತಿ ಜಿಲ್ಲೆಯಲ್ಲಿ ಒಟ್ಟು ಸೀಟುಗಳು 80 ಇರುತ್ತವೆ. ಅದರಲ್ಲಿ ಕನಿಷ್ಠ 75% ಸೀಟುಗಳು ಗ್ರಾಮೀಣ ಪ್ರದೇಶದ ಓದಿದ ವಿದ್ಯಾರ್ಥಿಗಳಿಗೆ, ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳಿಗೆ ಮೀಸಲಾಗಿರುತ್ತದೆ. ಗ್ರಾಮೀಣ ಪ್ರತಿಭೆಗಳ ಜಾಗತಿಕ ಮಟ್ಟದಲ್ಲಿ ಉಚಿತ ಶಿಕ್ಷಣ ನೀಡುವ ಅದ್ಭುತ ಯೋಜನೆ ಇದು ಆಗಿದೆ. ಉಳಿದ 25 ಸೀಟುಗಳು ಅಂದರೆ 25% ಸೀಟುಗಳು ಓಪನ್ ಕೋಟಾ ಅಡಿಯಲ್ಲಿ ಯಾರು ಹೆಚ್ಚು ಅಂಕ ಗಳಿಸಿರುತ್ತಾರೆ ಅದು ನಗರ ಅಥವಾ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅದನ್ನು ಹಂಚಲಾಗುತ್ತದೆ. ಮುಂದಕ್ಕೆ ನೋಡೋಣ. ಆತ್ಮೀಯರೇ, ಗ್ರಾಮೀಣ ಮತ್ತು ನಗರ ಭಾಗದ ಸೀಟುಗಳ ಹಂಚಿಕೆಯನ್ನು ನೋಡಿದಾಗ ಕನಿಷ್ಠ ಗ್ರಾಮೀಣ ಸೀಟುಗಳು ಒಟ್ಟು 80 ಸೀಟುಗಳಲ್ಲಿ ಕನಿಷ್ಠ 60 ಸೀಟುಗಳು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳಿಗೆ ಮೀಸಲಾಗಿರುತ್ತದೆ. ಉಳಿದ 25 ಸೀಟುಗಳು, ಇನ್ನುಳಿದ 20 ಸೀಟುಗಳು ಮುಕ್ತ ಮೆರಿಟ್ ಅಂದರೆ ಓಪನ್ ಕೋಟಾದ ಅಡಿಯಲ್ಲಿ ಗ್ರಾಮೀಣ ನಗರದ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಇದನ್ನು ಮೀಸಲಾಗಿ ಇಡುತ್ತಾರೆ. ಮುಂದಕ್ಕೆ ನೋಡೋಣ. ಆತ್ಮೀಯರೇ, ಯಾರೆಲ್ಲ ಗ್ರಾಮೀಣ ಕೋಟಕ್ಕೆ ಅರ್ಹರಾಗಿರುತ್ತಾರೆ, ಎಲಿಜಿಬಲ್ ಆಗಿರುತ್ತಾರೆ? ವಿದ್ಯಾರ್ಥಿಯು ಕಡ್ಡಾಯವಾಗಿ 3, 4 ಮತ್ತು 5ನೇ ತರಗತಿಗಳನ್ನು ಗ್ರಾಮೀಣ ಪ್ರದೇಶದಲ್ಲಿರುವ ಶಾಲೆಯಲ್ಲಿ ಓದಿರಬೇಕು. ಶಾಲೆಯು ಗ್ರಾಮೀಣ ಪ್ರದೇಶದಲ್ಲಿದೆ ಎಂದು ಆ ತಾಲೂಕಿನ ಕಂದಾಯ ಇಲಾಖೆಯಿಂದ ಗ್ರಾಮೀಣ ಎಂದು ಘೋಷಣೆ ಆಗಿರಬೇಕು. ಆಗ ಮಾತ್ರ ವಿದ್ಯಾರ್ಥಿಗಳು ಗ್ರಾಮೀಣ ಮೀಸಲಾತಿ ಪಡೆಯಲು ಅರ್ಹರಾಗಿರುತ್ತಾರೆ. ಏಕೆಂದರೆ ಆಯ್ಕೆ ಆದ ನಂತರ ಗ್ರಾಮೀಣ ಮೀಸಲಾತಿಯನ್ನು ಪಡೆಯಲು ಗ್ರಾಮೀಣ ಪ್ರದೇಶದಲ್ಲಿ ಇದೆ ಎಂದು ಆ ಶಾಲೆಯನ್ನು ಅಲ್ಲಿಯ ಕಂದಾಯ ಇಲಾಖೆ ಸರ್ಟಿಫಿಕೇಟ್ ಪ್ರಮಾಣ ಪತ್ರವನ್ನು ನೀಡಬೇಕಾಗುತ್ತದೆ. ಅದನ್ನು ನೀವು ಆಯ್ಕೆ ಆದ ನಂತರ ಸಂದಾಯ ಮಾಡಬೇಕಾಗುತ್ತದೆ. ಅದಕ್ಕಾಗಿ ಇದು ಬಹಳ ಪ್ರಮುಖವಾದಂಥ ವಿಷಯವಾಗಿರುತ್ತದೆ. ಆತ್ಮೀಯರೇ, ಮುಂದಕ್ಕೆ ನೋಡೋಣ. ಯಾರೆಲ್ಲ ಗ್ರಾಮೀಣ ಕೋಟಕ್ಕೆ ಅರ್ಹರಾಗಿರುತ್ತಾರೆ ಅದರ ಅಡಿಯಲ್ಲಿ ಆ ಶಾಲೆಯು ಅಂದರೆ ವಿದ್ಯಾರ್ಥಿ ಓದುತ್ತಿರುವ ಶಾಲೆಯು ಸರ್ಕಾರ ಅಥವಾ ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆಯಾಗಿರಬೇಕು. ಪ್ರತಿಯೊಂದು ತರಗತಿಯಲ್ಲೂ ಸಂಪೂರ್ಣ ಶೈಕ್ಷಣಿಕ ವರ್ಷವನ್ನು ಪೂರೈಸಿರಬೇಕು. 3, 4, 5ನೇ ತರಗತಿಗಳನ್ನು ಯಾವುದೇ ಹಿಂಬಡ್ತಿ ಪಡೆಯದೆ ಉತ್ತೀರ್ಣವಾಗಿರಬೇಕು. ಇವು ಬಹಳ ಕಡ್ಡಾಯವಾದ ನಿಯಮಗಳಾಗಿವೆ ಗ್ರಾಮೀಣ ಮೀಸಲಾತಿಯನ್ನು ಪಡೆಯಲು. ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಆಯ್ಕೆಯಾದ ನಮ್ಮ ಸಂಸ್ಥೆಯ ಆನ್ಲೈನ್ ತರಗತಿಯಿಂದ ಆಯ್ಕೆಯಾದ ವಿದ್ಯಾರ್ಥಿಯ ಕಿರು ಸಂದರ್ಶನ. ಇದು 2026-27ನೇ ಶೈಕ್ಷಣಿಕ ಸಾಲಿಗೆ 6ನೇ ತರಗತಿಗೆ ಆಯ್ಕೆಯಾದ ಬೆಂಗಳೂರು ನಗರದ ವಿದ್ಯಾರ್ಥಿಯಾಗಿದ್ದಾನೆ. I, Satvik from Bangalore Urban and got selected for Navodaya from Vikas Navodaya online classes.
ಆದ್ಮೇಲೆ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನಗಲ್ ಜಿಲ್ಲಾ ಹಾವೇರಿ 4 ಮತ್ತು 5ನೇ ತರಗತಿ ವಸತಿ ಸಹಿತ ತರಬೇತಿ, ಅದು ಇಂಗ್ಲಿಷ್ ಮಾಧ್ಯಮದಲ್ಲಿ. ಆದ್ಮೇಲೆ ಜೂನ್ 11, 2026ರಿಂದ ನಮ್ಮ ರೆಗ್ಯುಲರ್ ತರಗತಿಗಳು ಪ್ರಾರಂಭವಾಗುತ್ತವೆ. ಅದಕ್ಕಾಗಿ ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಮತ್ತು ಸಂಪರ್ಕಿಸಿ 8884811496ಗೆ. ಆದಮೇಲೆ ಮುಂದಕ್ಕೆ ನೋಡೋಣ. ವಾಸಸ್ಥಳಕ್ಕಿಂತ ಶಾಲೆಯ ಸ್ಥಳವೇ ಮುಖ್ಯ. ಅಂದರೆ ಪಾಲಕರು ಗ್ರಾಮೀಣ ಪ್ರದೇಶದಲ್ಲಿದ್ದು ವಿದ್ಯಾರ್ಥಿಯು ನಗರ ಪ್ರದೇಶದಲ್ಲಿ ಓದುತ್ತಿದ್ದರೆ ಗ್ರಾಮೀಣ ಮೀಸಲಾತಿ ಸಿಗುವುದಿಲ್ಲ. ನಿಮ್ಮ ಮನೆ ಹಳ್ಳಿಯಲ್ಲಿದ್ದರೂ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿದ್ದರೂ ಮಗು ಓದಿದ್ದ ಶಾಲೆಯು ನಗರ ಪ್ರದೇಶವಾಗಿದ್ದರೆ ಆಗ ವಿದ್ಯಾರ್ಥಿಯು ನಗರ ಕೋಟಾದ ಅಡಿಯಲ್ಲಿ ಪರಿಗಣಿಸಲಾಗುತ್ತದೆ. ಗ್ರಾಮೀಣ ಕೋಟಾ ಸಿಗಬೇಕಾದರೆ ಶಾಲೆಯು ಕಡ್ಡಾಯವಾಗಿ ಗ್ರಾಮೀಣ ಪ್ರದೇಶದ ವ್ಯಾಪ್ತಿಯಲ್ಲಿ ಒಳಗಿರಬೇಕು. ಮಗು ಪ್ರಸ್ತುತ 5ನೇ ತರಗತಿಯನ್ನು ಪ್ರವೇಶ ಪಡೆಯುವ ಬಯಸಿದರೆ ಅದೇ ಜಿಲ್ಲೆಯಲ್ಲಿ ಓದುತ್ತಿರಬೇಕು. ಅಂದರೆ ವಿದ್ಯಾರ್ಥಿ ಓದುತ್ತಿರುವ ಜಿಲ್ಲೆ ಮತ್ತು ವಿದ್ಯಾರ್ಥಿಯ ಮತ್ತು ತಂದೆಯ ಆಧಾರ್ ಕಾರ್ಡ್ ಅದೇ ಜಿಲ್ಲೆಯಲ್ಲಿ ಇರಬೇಕು. ಪಾಲಕರ ಕೆಲವು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನು ನೀಡಲಾಗಿದೆ. ಕೇವಲ 1 ದಿನ ನಗರ ಶಾಲೆಯಲ್ಲಿ ಓದಿದರೆ ಗ್ರಾಮೀಣ ಮೀಸಲಾತಿ ಸಿಗುತ್ತದೆ? ಉತ್ತರ ಖಂಡಿತವಾಗಿಯೂ ಇಲ್ಲ. 3, 4 ಅಥವಾ 5ನೇ ತರಗತಿ ಅವಧಿಯಲ್ಲಿ ಕೇವಲ 1 ದಿನ ನಗರ ಪ್ರದೇಶದಲ್ಲಿರುವ ಶಾಲೆಯಲ್ಲಿ ಓದಿದರೆ ಮಗುವನ್ನು ನಗರ ವಿದ್ಯಾರ್ಥಿ ಎಂದು ಪರಿಗಣಿಸಲಾಗುತ್ತದೆ. ಈ ವಿಷಯದಲ್ಲಿ ನವೋದಯ ವಿದ್ಯಾಲಯವು ಸಮಿತಿಯ ನಿಯಮ ಅತ್ಯಂತ ಕಠಿಣವಾಗಿರುತ್ತದೆ. ಇದು ಕಡ್ಡಾಯವಾಗಿ ಪಾಲನೆಯೂ ಸಹ ಆಗುತ್ತದೆ ಆಯ್ಕೆಯ ಸಂದರ್ಭದಲ್ಲಿ. ಮುಂದಕ್ಕೆ ನೋಡೋಣ. ಕೇವಲ 5ನೇ ತರಗತಿಯನ್ನು ಗ್ರಾಮೀಣ ಪ್ರದೇಶದಲ್ಲಿ ಓದಿದರೆ? ಉತ್ತರ ಇದಕ್ಕೆ ಆತ್ಮೀಯರೇ ನವೋದಯ ಸಮಿತಿಯಿಂದ ಉತ್ತರ ಇಲ್ಲ. ಆ ವಿದ್ಯಾರ್ಥಿಯನ್ನು ನಗರದ ಕೋಟಾ ಅಡಿಯಲ್ಲಿ ಆಯ್ಕೆ ಮಾಡಲಾಗುತ್ತದೆ. 3 ಮತ್ತು 4ನೇ ತರಗತಿಯನ್ನು ನಗರದಲ್ಲಿ ಓದಿ ಕೇವಲ 5ನೇ ತರಗತಿಯನ್ನು ಗ್ರಾಮೀಣ ಪ್ರದೇಶದಲ್ಲಿರುವ ಶಾಲೆಯಲ್ಲಿ ವ್ಯಾಸಂಗ ಮಾಡಿದರೆ ಆಗ ಗ್ರಾಮೀಣ ಮೀಸಲಾತಿ ಸಿಗುವುದಿಲ್ಲ. ಸಂಪೂರ್ಣವಾಗಿ 3, 4 ಮತ್ತು 5ನೇ ತರಗತಿಗಳನ್ನು ಗ್ರಾಮೀಣ ಪ್ರದೇಶದಲ್ಲಿರುವ ಶಾಲೆಯಲ್ಲಿ ವ್ಯಾಸಂಗ ಮಾಡಿದರೆ ಮಾತ್ರ ಗ್ರಾಮೀಣ ಮೀಸಲಾತಿ ಸಿಗುತ್ತದೆ. ವಿಕಾಸ್ ನವೋದಯ ಸೈನಿಕ್ ಆನ್ಲೈನ್ ಕ್ಲಾಸಸ್ ಆದ್ಮೇಲೆ ಜೈ ಜವಾನ್ ಆನ್ಲೈನ್ ಕ್ಲಾಸಸ್, ಇದು ಲೈವ್ ಸೆಕ್ಷನ್ ಆಗಿರುತ್ತದೆ. ವಿದ್ಯಾರ್ಥಿಗಳು ಚಾಟ್ ಮಾಡಬಹುದು, ಧ್ವನಿಯ ಮೂಲಕ ಡೌಟನ್ನು ಸಹ ಕೇಳಬಹುದು. ಆದ್ಮೇಲೆ ಇದು 4 ಮತ್ತು 5ನೇ ತರಗತಿ ಬಾಲಕ ಬಾಲಕಿಯರಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ತರಬೇತಿ. ಸಮಯ ಇದು ಸಂಜೆ 7:30ರಿಂದ 8:30 ಆಗಿರುತ್ತದೆ, ಶಾಲೆಯ ಅವಧಿಯ ನಂತರ. ಇದು ಯಾವ ಶಾಲೆಗಳಿಗೆ ತರಬೇತಿ? ಆನ್ಲೈನ್ ಮುಖಾಂತರ. ಸೈನಿಕ್ ಶಾಲೆಗೆ, ನವೋದಯಕ್ಕೆ, ಅದೇ ಪ್ರಕಾರವಾಗಿ RMS ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಪೂರ್ವ ತರಬೇತಿಯಾಗಿದ್ದು, ಆದ್ಮೇಲೆ ಆನ್ಲೈನ್ ತರಗತಿಗಳು ನಮ್ಮದೇ ಆದ ಆ್ಯಪಿನಲ್ಲಿ. ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ. 5 ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್. ಆದ್ಮೇಲೆ ವಿಶೇಷವಾಗಿ 7 ಮತ್ತು 8ನೇ ತರಗತಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುವ ಬಾಲಕ ಬಾಲಕಿಯರೇ, ನವೋದಯ 9ನೇ ತರಗತಿ ಪ್ರವೇಶಕ್ಕಾಗಿ ಆನ್ಲೈನ್ ತರಗತಿಗಳು. ಇದರ ಸಮಯ ಬೆಳಗ್ಗೆ 6ರಿಂದ 7. ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ 8884811496ಗೆ. ಗ್ರಾಮೀಣ ಕೋಟ ದೃಢೀಕರಣಕ್ಕೆ ಏನು ಬೇಕು? ಶಾಲೆ ಮುಖ್ಯ ಗುರುಗಳಿಂದ ದೃಢೀಕರಿಸಲ್ಪಟ್ಟ ಗ್ರಾಮೀಣ ವ್ಯಾಪ್ತಿಯ ಪ್ರಮಾಣ ಪತ್ರ ಬೇಕಾಗುತ್ತದೆ. ಅದನ್ನು ತಹಸೀಲ್ ಆಫೀಸಿನಲ್ಲಿ ಅಥವಾ ಕಂದಾಯ ಇಲಾಖೆಯಲ್ಲಿ ಮಾಹಿತಿ ಕೇಂದ್ರದಲ್ಲಿ ಸಲ್ಲಿಸಿದಾಗ ನಿಮಗೆ ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ ಸಿಗುತ್ತದೆ. ಮಗುವಿನ ಆಧಾರ್ ಕಾರ್ಡ್ ಮತ್ತು ಶಾಲಾ ಪ್ರಗತಿ ಪತ್ರಗಳು ಸಹ ಬೇಕಾಗುತ್ತವೆ ಪ್ರವೇಶ ಸಮಯದಲ್ಲಿ. ಮುಂದಕ್ಕೆ ನೋಡೋಣ. ಅರ್ಜಿ ಸಲ್ಲಿಸುವಾಗ ಅತ್ಯಂತ ಜಾಗೃತಿಯನ್ನು ವಹಿಸಬೇಕಾಗುತ್ತದೆ. ತಪ್ಪು ಮಾಹಿತಿ ನೀಡಿದರೆ ಸೀಟು ಸಿಕ್ಕರೂ ಸಹ ವೆರಿಫಿಕೇಷನ್ ಸಮಯದಲ್ಲಿ ಆ ಪ್ರವೇಶವನ್ನು ರದ್ದುಗೊಳಿಸಲಾಗುತ್ತದೆ. ಆದ್ಮೇಲೆ ನಾವು ನವೋದಯ ವಿದ್ಯಾಲಯಕ್ಕೆ ಅರ್ಜಿಯನ್ನು ಸಹ ಹಾಕಿಕೊಡುತ್ತೇವೆ ಮತ್ತು ಅರ್ಜಿಯನ್ನು ಬಿಟ್ಟಾಗ ಯಾವ ದಾಖಲಾತಿಗಳು ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇವೆ. ಆದ್ದರಿಂದ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಆದ್ಮೇಲೆ ನವೋದಯ ಸೈನಿಕ್ RMS ಶಾಲೆಗಳ
ಪ್ರವೇಶ ಪರೀಕ್ಷೆ ಪಡೆಯುವುದು ನಿಮ್ಮ ಗುರಿಯಾಗಿದ್ದರೆ ಹಾಗಾದರೆ ವಸತಿ ಸಹಿತ ತರಬೇತಿ ಅಥವಾ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ. ನಮ್ಮ ಮೊಬೈಲ್ ಸಂಖ್ಯೆ 8884814996ಗೆ. ಆತ್ಮೀಯರೇ, ನಿರಂತರವಾಗಿ 30 ವರ್ಷಗಳ ತರಬೇತಿಯ ಅನುಭವ ಹೊಂದಿರುವಂಥ ಕರ್ನಾಟಕದ ಏಕಮಾತ್ರ ಸಂಸ್ಥೆ ಅದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆಗಿದೆ. ನಾನು ಸಹ ನವೋದಯದ ಹಳೆಯ ವಿದ್ಯಾರ್ಥಿ, 3ನೇ ಬ್ಯಾಚಿನ ವಿದ್ಯಾರ್ಥಿಯಾಗಿದ್ದೇನೆ. ಆತ್ಮೀಯರೇ, ನವೋದಯ ಸೈನಿಕ್ ಆರ್ಎಂಎಸ್ ಶಾಲೆಗಳಿಗೆ ನಿಮ್ಮ ಮಕ್ಕಳ ಸೇರಿಸುವುದು ನಿಮ್ಮ ಗುರಿಯಾಗಿದ್ದರೆ ಆತ್ಮೀಯರೇ ಕೂಡಲೇ ಸಂಪರ್ಕಿಸಿ. ನಮ್ಮ ಮೊಬೈಲ್ ಸಂಖ್ಯೆಗೆ ಧನ್ಯವಾದಗಳು.